ರಾತ್ರಿ 9ರಿಂದ 9:15 ಒಳಗಡೆ ಈ ಲಾರಿ ಆಕ್ಸಿಡೆಂಟ್ ಆಯಿತು. ಈ ಲಾರಿ ಆಕ್ಸಿಡೆಂಟು ನಾವು ರಾತ್ರಿ ಅವಸರದಲ್ಲಿ ಗೋಬ್ರೆ ಲೋಡ್ಗಳಂತ ಪೊಲೀಸರು ಹೇಳಿದ್ರೆ ಒಂದು ಮಾತನ್ನ ಕೇಳ್ಕೊಂಡು ಹೇಳಿದ್ವಿ. ಆದರೆ ಇದು ಬಂದು ಅಕ್ಕಿ ಲೋಡ್ಗಳು, ರೈಸ್ ಬ್ಯಾಗ್ಗಳನ್ನು ಹಾಕಿಕೊಂಡು ಬಂಗಾರಪೇಟೆಯಲ್ಲಿ ಲೋಡ್ಗಳಾಗುತ್ತೆ. ಈ ಗಾಡಿಗಳು ಲೋಡ್ ಆದ ನಂತರ ಬಂಗಾರಪೇಟೆ ವಯ್ಯ ಫೈಲೈಟ್ಸು ಮಾರಿಗುಪ್ಪಂ ಹೋಗಿ, ಮಾರಿಗುಪ್ಪಂ ಕಡೆಯಿಂದ ಲಕ್ಷ್ಮೀ ಸಾಗರಂ ಕುಪ್ಪಂ ಹೋಗಿ, ಕುಪ್ಪಂನಿಂದ ತಮಿಳುನಾಡಿಗೆ ಹೋಗುವ ರೈಸ್ ಲೋಡ್ಗಳು. ಈ ಕಾರು ಬಂದು ಲಾರಿ ಮಾಲೀಕರ ಕಾರು. ಇವರು ರಾಣಿಪೇಟೆಯವರಂತೆ. ದಿನನಿತ್ಯ ರಾತ್ರಿ ಹೊತ್ತಲ್ಲಿ ಈ ಅಕ್ಕಿ ಲೋಡ್ಗಳು ಈ ತರ ಪ್ರಯಾಣ ಆಗುತ್ತೆ. ಈ ಲಾರಿಯಲ್ಲಿ ಇರ್ತಕ್ಕಂಥ ಅಕ್ಕಿ ಬ್ಯಾಗುಗಳು ಕಾನೂನು ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತಾ ಅಥವಾ ಕಾನೂನು ಇಲ್ಲದೆ ಮಾಡ್ತಾರಂತ ಗೊತ್ತಿಲ್ಲ. ಬಂಗಾರಪೇಟೆಯಲ್ಲಿ ಸುಮಾರು ರೈಸ್ ಮಿಲ್ಗಳಿದೆ. ಆ ರೈಸ್ ಮಿಲ್ಗಳಿಂದ ಇಂಥ ಅಕ್ಕಿ ಲೋಡ್ಗಳು ಹೋಗುತ್ತೆ. ಪಾಪ ಡ್ರೈವರು ಎಂಡ್ರೀಸ್ KGF ಬರುವ ಎಂಡ್ರೀಸ್ ರಸ್ತೆಯಲ್ಲಿ ಆ ಪಾಟಗಂಗಮ್ಮನ ಕೊಯ್ಲು ಟರ್ನಿಂಗ್ ಬರುತ್ತೆ. ಆ ಟರ್ನಿಂಗ್ ಇಂದ ಕಟ್ ಮಾಡೋಕ್ಕೆ ಶಕ್ತಿ ಇಲ್ಲದೆ ಡೈರೆಕ್ಟ್ ಆಗಿ ಬಿಟ್ಟಿದ್ದಾನೆ. ಅದು ಏನಾಯ್ತು ಅನ್ನೋದು ಡ್ರೈವರ್ಗೆ ದಿಕ್ಕು. ಪಾಪ ಅಲ್ಲಿಂದ ಜಂಪ್ ಮಾಡಿ ಬಿದ್ದಿದ್ದಾನೆ. ಬಿದ್ದ ನಂತರ ಅವನು ರಸ್ತೆಯಲ್ಲಿ ತಂದು ಹಾಕಿದ್ನು. ನಾವು ಪೊಲೀಸರೆಲ್ಲ ಸೇರಿ ಅವನ್ನ ಹಾಸ್ಪಿಟಲ್ ಕಳ್ಸಿಕೊಟ್ಟಿದ್ವಿ. ಅವ್ನು ಪರವಾಗಿಲ್ಲ. ಈ ಲಾರಿ ನೋಡಿ, ಲಾರಿ ಪರಿಸ್ಥಿತಿ ಏನು ಅಂತ ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ. ಈ ಗಾಡಿಯಲ್ಲಿ ಇದ್ದ ಲಾರಿಯಲ್ಲಿ ಇದ್ದ ಅಕ್ಕಿ ಬ್ಯಾಗ್ಗಳನ್ನ ರಾತ್ರಿನೇ ಬೇರೆ ಗಾಡಿಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡೋದ ನಂತರ ಆ ಬ್ಯಾಗನ್ನು ಪೊಲೀಸು ಸೀಸ್ ಮಾಡಿದ್ದಾರೆ. ಅದನ್ನು ನಾವು ನಿಮಗೆ ಕೊನೆ ವಿಡಿಯೋದಲ್ಲಿ ತೋರಿಸ್ತೀವಿ.